ವಿರುದ್ಧದ ಪೋಸ್ಟ್ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಸಮನ್ಸ್ ಜಾರಿಯಾಗಿದೆ. ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ಗೂ ಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ನಿಂದ ಸಮನ್ಸ್ ಜಾರಿಯಾಗಿದೆ. ಎಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಆರ್ಎಸ್ಎಸ್ ನೋಂದಣಿ ವಿಚಾರ ಈ ಬಗ್ಗೆ ಖರ್ಗೆ ಆಕ್ಷೇಪಣೆಯನ್ನ ಸದ್ಯ ಕೋರ್ಟ್ ತಳ್ಳಿ ಆರ್ಎಸ್ಎಸ್ ವಿರುದ್ಧದ ಪೋಸ್ಟ್ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಇಲ್ಲಿ ಅವ್ರಿಗೆ ಮಾತ್ರ ಅಲ್ಲ, ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ಗೂ ಕೂಡ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ನೋಡಿ, ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ನಿಂದ ಸಮನ್ಸ್ ಜಾರಿ ಮಾಡಿರುವಂಥದ್ದು. ಇಲ್ಲಿ ಆರ್ಎಸ್ಎಸ್ ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರು ಆಕ್ಷೇಪಣೆಯನ್ನು ಸದ್ಯ ಕೋರ್ಟ್ ತಳ್ಳಹಾಕಿದೆ. ಆರ್ಎಸ್ಎಸ್ ಗುರುತಿಸಬಹುದಾದ ಗುಂಪು ಅಂತ ಕೋರ್ಟ್ ಅಭಿಪ್ರಾಯ ಪಟ್ಟಿರುವಂಥದ್ದು. ಸದ್ಯ ಕೇರಳ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಪುಗಳು ಉಲ್ಲೇಖ ಆಗಿದೆ. ಆರ್ಎಸ್ಎಸ್ ನೋಂದಾಯಿತ ಸಂಘಟನೆಯಾಗಿರಬೇಕು ಅಂತ ಏನಿಲ್ಲ, ಸದಸ್ಯರು ದೂರು ಕೊಡಬಹುದು ಅಂತ ನ್ಯಾಯಾಲಯ ಹೇಳಿದೆ. ಸದ್ಯ ಆರ್ಎಸ್ಎಸ್ ಸದಸ್ಯರ ಮಾನನಷ್ಟ ದೂರಿಗೆ ಕಾನೂನು ಮಾನ್ಯತೆ ಸಿಕ್ಕಿರುವಂಥದ್ದು. ಈಗ ಪ್ರಿಯಾಂಕ್ ಖರ್ಗೆಗೆ ಬಹಳ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ನಾನು ವೈಯಕ್ತಿಕವಾಗಿ ಪ್ರಶ್ನೆ ಕೇಳಿಲ್ಲ, ನಾನು ಸರ್ಕಾರದ ವತಿಯಿಂದ, ನಾನು ಜನಾಭಿಪ್ರಾಯದ ವತಿಯಿಂದ ನಾನು ಪ್ರಶ್ನೆ ಕೇಳಿದ್ದೀನಿ ಅಂತ ಹೇಳಿಬಿಟ್ಟು ಪ್ರಿಯಾಂಕ್ ಖರ್ಗೆ 7 ಪ್ರಶ್ನೆಗಳನ್ನ ಇಟ್ಟಿದ್ರು. ಇದೇ ಆರ್ಎಸ್ಎಸ್ಗೆ, ಮೋಹನ್ ಭಾಗವತ್ರಿಗೆ. ಈ ಕುರಿತಂತೆ ಈಗ ಆರ್ಎಸ್ಎಸ್ ವಿರುದ್ಧ ಈ ಪೋಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖರ್ಗೆಗೆ ಸಮನ್ಸ್, ಅದರ ಜೊತೆಗೆ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ಗೂ ಕೂಡ ಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಇದೇ ಕುರಿತಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಅವಹೇಳನಕಾರಿ ಪೋಸ್ಟ್ ನಿಂದ ಖರ್ಗೆಗೆ ಈಗ ಮತ್ತೊಂದು ಸಂಕಷ್ಟ ಬಂದಿರುವಂತದ್ದು. ಸಿದ್ದಾಪುರ ಎ ತೇಜಸ್ ಅವರಿಂದ ಖಾಸಗಿ ದೂರನ್ನ ಕೊಡಲಾಗಿದೆ. ನೋಡಿ, ಅವಹೇಳನಕಾರಿ ಪೋಸ್ಟ್ ನಿಂದ ಸಂಘದ ಘನತೆಗೆ ಧಕ್ಕೆಯಾಗಿದೆ. ಹಾಗಾಗಿ ಸಿದ್ದಾಪುರದ ಎ ತೇಜಸ್ ಅವರಿಂದ ಖಾಸಗಿ ದೂರನ್ನ ಕೊಡಲಾಗಿದೆ ಪ್ರಿಯಾಂಕ್ ಖರ್ಗೆ ಮೇಲೆ. ಸದ್ಯ ಪ್ರಿಯಾಂಕ್ ಖರ್ಗೆ ಟ್ವೀಟ್ ವಿರುದ್ಧ ಮಾನನಷ್ಟ ಆರೋಪವನ್ನ ಕೂಡ ಮಾಡಲಾಗಿದೆ. ನಲ್ಪಾಡ್ ಯೂಟ್ಯೂಬ್ ಹೇಳಿಕೆ ವಿರುದ್ಧ ಕೂಡ ದೂರು ಸಲ್ಲಿಕೆಯಾಗಿದೆ. ಮತ್ತೆ ಈ ಕೋರ್ಟ್ ವಿಚಾರಣೆಗೆ ಮಾನನಷ್ಟ ಕೇಸ್ ಪರಿಗಣನೆ ಕೂಡ ಮಾಡಲಾಗುತ್ತೆ. ಆರ್ಎಸ್ಎಸ್ ಸದಸ್ಯರ ದೂರಿಗೆ ನ್ಯಾಯಾಲಯ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸದ್ಯ ರಾಜಕೀಯ ವಲಯದಲ್ಲಿ ಈ ಪ್ರಕರಣ ಭಾರಿ ಚರ್ಚೆಗೆ ಕಾರಣ ಆಗಿರೋದಂತೂ ನಿಜ. ನೋಡಿ, ಆರ್ಎಸ್ಎಸ್ ನ ನೋಂದಣಿ ಸದಸ್ಯತ್ವದ ಬಗ್ಗೆ ಕೋರ್ಟ್ನಲ್ಲೂ ಕೂಡ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಕರಾರನ್ನ ತೆಗೆದಿದ್ರು. ಸದ್ಯ ಪ್ರಿಯಾಂಕ್ ತಕರಾರಿಗೆ ಉತ್ತರಿಸಿಯೇ ಬೆಂಗಳೂರಿನ 42ನೇ ಎಸಿಜೆಎಂ ಕೋರ್ಟ್ ಸಮನ್ಸ್ ಅನ್ನು ಜಾರಿಗೊಳಿಸಿದೆ. ಕೇರಳ ಹೈಕೋರ್ಟ್ ಹಾಗೆ ಸುಪ್ರೀಂ ತೀರ್ಪನ್ನ ಪ್ರಸ್ತಾಪಿಸಿದೆ. ನ್ಯಾಯಾಲಯದ ಜಡ್ಜ್ ಸಂದೀಪ್ ಪಾಟೀಲ್, ಸಂಘಟನೆಯು ನೋಂದಣಿಯಾಗಿದ್ರೆ ಮಾತ್ರವೇ ದೂರು ದಾಖಲಿಸಬೇಕು ಅಂತ ಏನಿಲ್ಲ. ಆರ್ಎಸ್ಎಸ್ ಗುರುತಿಸಬಹುದಾದ ಗುಂಪಿಗೆ ಸೇರಿದಂತಹ ಸಂಸ್ಥೆ, ಹಾಗಾಗಿ ದೂರು ದಾಖಲಿಸಬಹುದು ಅಂತಾನು ತಿಳಿಸಿದೆ. ಈ ನಿಟ್ಟಿನಲ್ಲಿ ನೋಟಿಸ್ ಕೊಟ್ಟಿರುವಂತದ್ದು. ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಿಸುವ ಯತ್ನವೇ ಇಲ್ಲಿ ಆರ್ಎಸ್ಎಸ್ ಗುರುತಿಸಬಹುದಾದ ಗುಂಪೆಂಬುದಕ್ಕೆ ನಿದರ್ಶನ. ನೋಡಿ, ಕೇರಳ ಹೈಕೋರ್ಟ್ ಹಾಗೆ ಆರ್ಎಸ್ಎಸ್ ಗುರುತಿಸಬಹುದಾದ ಗುಂಪು ಅಂತ ಇಲ್ಲಿ ತೀರ್ಪು ಕೊಟ್ಟಿದೆ. ಇಂಥ ಗುಂಪಿಗೆ ಸೇರಿದ ಯಾವುದೇ ವ್ಯಕ್ತಿ ದೂರನ್ನ ದಾಖಲಿಸಬಹುದು. ಸುಪ್ರೀಂ ಕೋರ್ಟ್ ಕೂಡ ಆರ್ಎಸ್ಎಸ್ ಗುರುತಿಸಬಹುದಾದ ಗುಂಪು ಅಂತ ತೀರ್ಪನ್ನ ಕೊಟ್ಟಿದೆ. ಸದ್ಯ ಈಗ ಈ ಬಿಎನ್ಎಸ್ ಸೆಕ್ಷನ್ 226 ಅಡಿ ನೋಂದಾಯಿತವಾಗದ ವ್ಯಕ್ತಿಗಳ ಗುಂಪಿಗೂ ಕೂಡ ಮಾನ್ಯತೆಯನ್ನು ನೀಡಲಾಗಿದೆ. ಆರೋಪಿಗಳ ಪೋಸ್ಟ್ನಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರು ಅಂತ ಉಲ್ಲೇಖಿಸಿದ್ದಾರೆ. ಹೀಗಾಗಿ ಆರ್ಎಸ್ಎಸ್ ಸದಸ್ಯರು ದಾಖಲಿಸಿದ ಮಾನನಷ್ಟ ಕೇಸ್ ವಿಚಾರಣೆಗೆ ಪರಿಗಣಿಸಬಹುದು ಅಂತ ನ್ಯಾಯಾಧೀಶರಾದ ಸಂದೀಪ್ ಪಾಟೀಲ್ ಅಭಿಪ್ರಾಯ ಪಟ್ಟಿರುವಂತದ್ದು. ಮತ್ತೆ ಈ ಆರ್ಎಸ್ಎಸ್ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ್ರಲ್ಲ, ಸದ್ಯ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ಗೆ ಕೋರ್ಟ್ ಈಗ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಮತ್ತೆ ಈ ಸಮನ್ಸ್ ಜಾರಿ ಆದೇಶಕ್ಕೂ ಮುನ್ನ ಪ್ರಿಯಾಂಕ್ ವಾದವನ್ನ ಕೂಡ ಕೋರ್ಟ್ ಕೇಳಿಸಿಕೊಂಡಿದೆ, ಪರಿಗಣಿಸಿದೆ. ಸೊ ಹಾಗಾಗಿ ಅವಹೇಳನಕಾರಿ ಹೇಳಿಕೆಯಿಂದ ಸಂಘದ ಘನತೆಗೆ ಧಕ್ಕೆಯಾಗಿದೆ ಅಂತ ಬೆಂಗಳೂರಿನ ಸಿದ್ದಾಪುರದ ಎ ತೇಜಸ್ ಎಂಬಂತ ವ್ಯಕ್ತಿ ಖಾಸಗಿ ದೂರನ್ನು ಕೂಡ ಕೊಟ್ಟಿದ್ರು. 2025 ಅಕ್ಟೋಬರ್ 14ರಂದು ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಸದಸ್ಯರ ವಿರುದ್ಧ ಸರಣಿ ಟ್ವೀಟ್ ಅನ್ನು ಮಾಡಿದ್ರು. ಸದ್ಯ ಈ ದೂರಲ್ಲಿ ಅದು ಉಲ್ಲೇಖ ಕೂಡ ಆಗಿದೆ. ಇದೇ ರೀತಿ ಮೊಹಮ್ಮದ್ ನಲ್ಪಾಡ್ ಕೂಡ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಆರ್ಎಸ್ಎಸ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಅಂತ ಆರೋಪಿಸಲಾಗಿತ್ತು. ಸದ್ಯ ಇಬ್ಬರಿಗೂ ಕೂಡ ಈಗ ಕೋರ್ಟ್ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಇಬ್ಬರು ಕೂಡ ಆರ್ಎಸ್ಎಸ್ ಸಂಘಟನೆ ವಿಚಾರವಾಗಿ ಅವಹೇಳನಕಾರಿ ಪೋಸ್ಟ್ ಅನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದರಿಂದ ಸಂಘಕ್ಕೆ ಧಕ್ಕೆಯಾಗಿದೆ. ಸಂಘಕ್ಕೂ ಕೂಡ ಒಂದಿಷ್ಟು ಆಯಾ ಮಾನದಂಡಗಳಿರುತ್ತೆ. ಆ ಮಾನದಂಡಗಳನ್ನ ಮೀರಿ ನೀವು ಹೇಳಿಕೆಗಳನ್ನ ಕೊಡ್ತೀರಾ, ಸ್ಟೇಟ್ಮೆಂಟ್ ಕೊಡ್ತೀರಾ, ಟ್ವೀಟ್ಗಳನ್ನ ಮಾಡ್ತೀರಾ ಅಥವಾ ಮಾತಲ್ಲೇ ಹರಿಹಾಯ್ತೀರಾ ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಸಂಘಟನೆಯ ಯಾವುದೇ ವ್ಯಕ್ತಿ ಕೂಡ ದೂರನ್ನ ದಾಖಲಿಸಬಹುದು ಅಂತ ಕೋರ್ಟ್ ಹೇಳಿದೆ. ಸದ್ಯ ಹೀಗಾಗಿ ಸಮನ್ಸ್ ಅನ್ನ ಜಾರಿ ಮಾಡಿದೆ ಕೋರ್ಟ್.